ಕೊನೆಗೂ ಕೇರಳ ಸಿಎಂ ಆಗಿ ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ವಿಡಿ ಸತೀಶನ್. ಇವತ್ತು ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಈ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿತ್ತು. ಫೈನಲಿ ಕೇರಳ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ವಿಡಿ ಸತೀಶನ್. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗಿಯಾಗಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಇನ್ನು ತೆಲಂಗಾಣ, ಕರ್ನಾಟಕದ ಸಿಎಂಗಳು ಕೂಡ ಹಾಜರಾಗಿದ್ದರು. ಎಐಸಿಸಿಯ ಪ್ರಮುಖ ನಾಯಕರುಗಳು ಭಾಗಿಯಾಗಿದ್ದು 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು ಗವರ್ನರ್ ರಾಜೇಂದ್ರ ಅರ್ಲೇಕರ್ ಪ್ರಮಾಣ ವಚನ ಬೋಧಿಸಿದರು. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್, ಇನ್ನು ಶಾಸಕ ಹ್ಯಾರಿಸ್ ಹಾಜರಾಗಿದ್ದರು. ತೆಲಂಗಾಣ ಡಿಸಿಎಂ ಮಲ್ಲು ಭಟ್ಟಿ, ವಿಕ್ರಮಾರ್ಕ, ಹಿಮಾಚಲ ಪ್ರದೇಶ ಸಿಎಂ ಸುಖ್ವಿಂದರ್ ಸಿಂಗ್ ಸುಖು, ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಕೇರಳಂ ಸಿಎಂ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ನಿನ್ನೆವರೆಗೂ ಇತ್ತು, ಇವತ್ತಿನ ಬೆಳಗಿನವರೆಗೂ ಕೂಡ ಇದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹಗ್ಗಜಗ್ಗಾಟ ನಡೀತಾ ಇತ್ತು. ಕೆ.ಸಿ. ವೇಣುಗೋಪಾಲ್ ಅವರಿಗೆ ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇದ್ದಾಗಲೂ ಕೂಡ ಸತೀಶನ್ ಅವರನ್ನ ಆಯ್ಕೆ ಮಾಡಿರುವಂತದ್ದು ಒಂದು ರೀತಿ ಕುತೂಹಲ. ಬಟ್ ಫೈನಲಿ ಸತೀಶನ್ ಈಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ. ಅರುಣ್ ಕೇರಳ UDF ಸರ್ಕಾರದ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ರವರು ಇವತ್ತು ಅಧಿಕೃತವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈ ಒಂದು ಪ್ರಮಾಣ ವಚನಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ವಯನಾಡ್ನ ಸಂಸದೆಯಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ವಾದ್ರಾ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಕ್ಕು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಳೆದ 6 ಬಾರಿ ಕೂಡ ನಿರಂತರವಾಗಿ ಗೆಲ್ತಿರ್ತಕ್ಕಂಥ ಸತೀಶನ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ರವರು ಈ ಚುನಾವಣೆಯಲ್ಲಿ ಟಿಕೆಟನ್ನು ಕೊಟ್ಟಿದ್ದರಿಂದ ಸುಮಾರು 46ಕ್ಕೂ ಹೆಚ್ಚು ಶಾಸಕರು ಅವರ ಬೆಂಬಲ ಇತ್ತು. ಆದರೆ ಮುಸ್ಲಿಂ ಲೀಗ್ ವಿಡಿ ಸತೀಶನ್ ಪರವಾಗಿ ಇತ್ತು. ಆದರೆ ಕೇರಳದಲ್ಲಿ ವಿಡಿ ಸತೀಶನ್ ರವರು ಜನಪ್ರಿಯ ನಾಯಕರು ಕೂಡ ಹೌದು, ಮಾಸ್ ಲೀಡರ್ ಕೂಡ ಹೌದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿ ಜನಪ್ರಿಯ ನಾಯಕರಿಗೆ ಮೊರೆ ಹೋಗಿರ್ತಕ್ಕಂಥದ್ದು, ಪಕ್ಷದ ಉಳಿವಾಗಿ ಅನಿವಾರ್ಯವಾಗಿ ಮಾಸ್ ಲೀಡರ್ ಅಂತ ಮುಖವನ್ನು ಮಾಡಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಕೆ.ಸಿ. ವೇಣುಗೋಪಾಲ್ ರವರು ಹೈಕಮಾಂಡ್ನಲ್ಲಿ ಪ್ರಬಲರಾಗಿದ್ದರೂ ಕೂಡ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಅತ್ಯಾಪ್ತರಾಗಿದ್ದರೂ ಕೂಡ ಅನಿವಾರ್ಯವಾಗಿ ಜನಪ್ರಿಯ ನಾಯಕರಿಗೆ ಮಣೆ ಹಾಕುವ ಮುಖಾಂತರ ಕಾಂಗ್ರೆಸ್ ಪಕ್ಷ ಎಲ್ಲೊಂದು ಕಡೆ ಆಯಾ ರಾಜ್ಯಗಳಲ್ಲಿ ಜನಪ್ರಿಯ ಮತ್ತು ಮಾಸ್ ಲೀಡರ್ ಕಡೆ ಹೆಚ್ಚು ಗಮನ ಕೊಡ್ತಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ವಿಡಿ ಸತೀಶನ್ ರವರ ಸಂಪುಟದಲ್ಲಿ ಕಾಂಗ್ರೆಸ್ನ ಅತಿ ಹಿರಿಯ ನಾಯಕ ಅಂತಲೇ ಕರೆಸಿಕೊಳ್ತಕ್ಕಂಥ ರಮೇಶ್ ಚೆನ್ನಿತಾಲ್ ರವರು ಗೃಹ ಖಾತೆ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ಕಾಂಗ್ರೆಸ್ನ 12 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ, ಮುಸ್ಲಿಂ ಲೀಗ್ನ 5 ಮತ್ತು ಇತರೆ 3 ಪ್ರಮಾಣ ವಚನ ಸ್ವೀಕರಿಸಿದರು. ಈ ಸಂಪುಟದ ವಿಶೇಷ ಅಂತೇಳಿ ಸುಮಾರು 14 ಮಂದಿ ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಎಲ್ಲರೂ ಕೂಡ ಮೊದಲ ಬಾರಿ ಸಚಿವ ಸ್ಥಾನವನ್ನು ಅಲಂಕರಿಸ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೇರಳದ ಹಿರಿಯ ನಾಯಕ ಕಾಂಗ್ರೆಸ್ ಹಿರಿಯ ರಾಧಾಕೃಷ್ಣನ್ ರವರನ್ನ ಸ್ಪೀಕರ್ ಆಗಿ ನೇಮಕ ಮಾಡಿರ್ತಕ್ಕಂಥದ್ದು ಮತ್ತು ಇಡೀ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯತತ್ವ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಹಿಂದುಳಿದ ಸಮುದಾಯ, ದಲಿತ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರು ಕೈ ಹಿಡಿದಿರ್ತಕ್ಕಂಥದ್ದು ಮತ್ತು ಮುಂದುವರೆದ ಸಮುದಾಯದಲ್ಲಿ ವಿಡಿ ಸತೀಶನ್ ಇರೋ ಕಾರಣಕ್ಕಾಗಿ ದಲಿತ ಸಮುದಾಯಕ್ಕೆ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕಾಣಿಸ್ಕೊಂಡಿರ್ತಕ್ಕಂಥ, ಯಾಕಂತ ಹೇಳಿದ್ರೆ ದಕ್ಷಿಣದಲ್ಲಿ ಎಲ್ಲೊಂದು ಕಡೆ ಅಧಿಕಾರ ಹಿಡಿಲಿಕ್ಕೆ ಪದೇ ಅತಿ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಪದೇ ವಿಫಲ ಆಗ್ತಿರ್ತಕ್ಕಂಥ, ಆ ಮುಖಾಂತರ ಕಾಂಗ್ರೆಸ್ಸನ್ನು ಕೈ ಹಿಡಿದಿರ್ತಕ್ಕಂಥದ್ದು ದಕ್ಷಿಣದ ರಾಜ್ಯಗಳಂತಲೇ ಹೇಳಲಾಗ್ತದೆ. ಅದು ಒಂದು ಕಡೆ ಕೇರಳ ಇರುವಂಥದ್ದು, ಕರ್ನಾಟಕ ಇರುವಂಥದ್ದು, ತೆಲಂಗಾಣ ಇರುವಂಥದ್ದು. ಹಾಗಾಗಿ ಇವತ್ತು ಹೈಕಮಾಂಡ್ನ ನಾಯಕರು ಕಾಣಿಸ್ಕೊಂಡ್ರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಾಣಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷ. ಮತ್ತು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕರ್ನಾಟಕದ ವಿಚಾರ ಚರ್ಚೆ ಆಗುತ್ತೆ ಎಂಬ ಅನೇಕ ಸಮಾಲೋಚನೆಗಳು ನಡೀತಿರ್ತಕ್ಕಂಥ. ಆದರೆ ಎಲ್ಲೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ರವರು ಇರ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಇರ್ತಕ್ಕಂಥದ್ದು ಮುಂದಿನ ವಾರ ಕೇರಳದ ಈ ಒಂದು ಪ್ರಮಾಣ ವಚನ ನಂತರ ಕರ್ನಾಟಕ ರಾಜಕೀಯದತ್ತ ಚಿತ್ತರಿಸಲಿರ್ತಕ್ಕಂಥ ಹೈಕಮಾಂಡ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ
ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿ ಮುಂಬರಲಿರ್ತಕ್ಕಂಥ ಸಂಪುಟ ಪುನರ್ರಚನೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಕ್ಕೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕರ್ನಾಟಕದ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಗಮನ ಹರಿಸುವತ್ತ ಮನಸ್ಸು ಮಾಡಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಸ್ವತಃ ರಾಹುಲ್ ಗಾಂಧಿಯವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ತಾವೇ ಖುದ್ದಾಗಿ ಕರೆಸಿ ಮಾತುಕತೆಗೆ ಮತ್ತು ಮುಖಾಮುಖಿ ಮಾತುಕತೆಗೆ ಮುಂದಾಗಿರ್ತಕ್ಕಂಥದ್ದು. ಹುಗಾರ್. ಥ್ಯಾಂಕ್ ಯು ಪಟೇಲ್ ರೇ ಡೀಟೇಲ್ಸ್ಗೆ.